ಕೊನೆಗೂ ಗಿಲ್ಲಿ ಇಲ್ದೆ ಕಾವ್ಯ ಇಲ್ಲ ಅನ್ನೋ ಮಾತು ಸತ್ಯ ಆಗಿ ಹೋಗ್ಬಿಡ್ತು. ಗಿಲ್ಲಿ ಇಲ್ದೆ ಕಾವ್ಯ ಡಮ್ಮಿನೇ ಆದ್ಲಾ? ಹಾಯ್ ಹಲೋ ನಮಸ್ಕಾರ, ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಇದೆಂತ ಎಡವಟ್ಟು ಮಾಡ್ಕೊಂಡು ಬಿಟ್ರು ಕಾವ್ಯ ಅಮ್ಮ ಮತ್ತು ತಮ್ಮ. ಬಿಗ್ ಬಾಸ್ ಮನೆಯ ಹೊರಗಡೆ ಏನೆಲ್ಲ ಆಗ್ತಾ ಇದೆ, ಕಾವ್ಯ ಎಷ್ಟರ ಮಟ್ಟಿಗೆ ಸೋಷಿಯಲ್ ಮೀಡಿಯಾದಲ್ಲಿ ರೀಚ್ ಆಗ್ತಾ ಇದ್ದಾರೆ, ಬಿಗ್ ಬಾಸ್ ಮನೆ ಒಳಗಡೆ ಗಿಲ್ಲಿ ಜೊತೆಗೆ ಕಾವ್ಯ ಇದ್ರೆ ಎಷ್ಟು ಚಂದ, ಮತ್ತೆ ಕಾವ್ಯ ಕಪ್ ಗೆಲ್ಲೋಕೆ ಗಿಲ್ಲಿ ಇದ್ರೇನೆ ಆಟ ಚಂದ ಇರತ್ತೆ, ಕಪ್ ಗೆಲ್ಲಬಹುದು ಅಂತ ಹೇಳಿ ಕಾರ್ತಿಕ್ ಹಿಂಟ್ ಕೊಟ್ಟಿದ್ದೆ. ಈಗ ಕಾರ್ತಿಕ್ ಮತ್ತು ಅವರ ತಾಯಿ ಅಂತಂದ್ರೆ ಈ ಕಾವ್ಯ ತಮ್ಮ ಮತ್ತು ತಾಯಿಗೆ ಮುಳುವಾಗಿ ಹೋಗ್ಬಿಡ್ತು. ಸೊ ಮನೆಯ ಮೂಲ ನಿಯಮವನ್ನ ಉಲ್ಲಂಘನೆ ಮಾಡಿದಂತಹ ಕಾವ್ಯಾಳ ತಾಯಿಗೆ ಮತ್ತು ಕಾರ್ತಿಕ್ಗೆ ದಿಢೀರಂತ ಬಿಗ್ ಬಾಸ್ ನಿಯಮ ಉಲ್ಲಂಘನೆ ಮಾಡಿದ್ದಕ್ಕಾಗಿ ಮನೆಯಿಂದ ಹೊರಗಡೆ ಬನ್ನಿ ಅಂತ ಕರೆದಿದ್ದಾರೆ. ಒಂದು ಕಡೆ ಕಾವ್ಯ ಗಳಗಳ ಅಂತ ಅಳ್ತಿದ್ದಾಳೆ, ಇನ್ನೊಂದು ಕಡೆಗೆ ಕಾವ್ಯಾಳ ತಾಯಿ ಮತ್ತು ತಮ್ಮ ಕ್ಷಮೆ ಯಾಚಿಸ್ತಾ ಇದ್ದಾರೆ. ಇದ್ಯಾವುದಕ್ಕೂ ಕೂಡ ಡೋಂಟ್ ಕೇರ್ ಅಂತಿದ್ದಾರೆ ಬಿಗ್ ಬಾಸ್. ಹಾಗಾದ್ರೆ ಅಷ್ಟಕ್ಕೂ ಬಿಗ್ ಬಾಸ್ ಮನೆಯಲ್ಲಿ ಏನಾಗ್ತಾ ಇದೆ, ಹೊರಗಿನ ವಿಷಯಗಳನ್ನ ಕಾವ್ಯಾಳ ಕಿವಿ ಊದಿದ್ದೇ ತಪ್ಪಾಯ್ತಾ? ಹಾಗಾದ್ರೆ ಬನ್ನಿ ನೋಡೋಣ ಬಿಗ್ ಬಾಸ್ ಮನೆಯಲ್ಲಿ ಏನು ನಡೀತಾ ಇದೆ ಅನ್ನುವಂಥ ವಿಚಾರವನ್ನ. ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. 13ನೇ ವಾರದ ಕ್ಯಾಪ್ಟನ್ ಆಗಿರುವಂತಹ ಕಾವ್ಯ ಸೀಸನ್ ಆರಂಭದಿಂದ ಇಲ್ಲಿಯವರೆಗೂ ಶತಾಯಗತಾಯ ಪ್ರಯತ್ನವನ್ನ ಮಾಡಿ ಕೊನೆಗೂ ಕ್ಯಾಪ್ಟನ್ ಆಗಿದ್ದಾರೆ. ಅವರ ಕನಸನ್ನ ಈಡೇರಿಸಿಕೊಂಡಿದ್ದಾರೆ. ಆದರೆ ದುರಂತ ಏನು ಗೊತ್ತಾ, ಅವರು ಕ್ಯಾಪ್ಟನ್ ಆಗಿರುವಂತಹ ವೀಕ್ನಲ್ಲಿ ನಿಯಮ ಉಲ್ಲಂಘನೆ ಆಗಿದೆ. ಬೇರೆ ಯಾರೋ ಉಲ್ಲಂಘನೆಯನ್ನ ಮಾಡಿಲ್ಲ, ಕಾವ್ಯಾಳ ಕುಟುಂಬಸ್ಥರು ಉಲ್ಲಂಘನೆ ಮಾಡಿದ್ದಿದೆಯಲ್ಲ, ಇದೇ ವಿಷಾದಕರವಾದಂಥ ಸಂಗತಿ. ಬಿಗ್ ಬಾಸ್ ಇದ್ದಕ್ಕಿದ್ದಂತೆ ಗರಂ ಆಗಿ ಅವರಿಗೆ ಪನಿಷ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಅಷ್ಟಕ್ಕೂ ಏನಾಯಿತು ಅನ್ನೋದನ್ನ ನಾವು ನೋಡೋದಾದ್ರೆ ನೋಡಿ, ಬಿಗ್ ಬಾಸ್ ಮನೆ ಒಳಗಡೆ ರಾಶಿಕಾಳ ತಾಯಿಯಿಂದ ಹಿಡಿದು ಗಿಲ್ಲಿಯ ತಂದೆ ತಾಯಿಯವರೆಗೂ ಕೂಡ ಹಲವು ಪೇರೆಂಟ್ಸ್ಗಳು ಬಂದು ಹೋದ್ರಪ್ಪ. ಅವರು ಬಂದು ಹೋದಾಗಲೆಲ್ಲ ಏನೇನೆಲ್ಲ ಸಂಭ್ರಮ ಖುಷಿ ಆಗ್ತಾ ಇತ್ತು ಅಂತಂತಂದ್ರೆ ಕಂಟೆಸ್ಟೆಂಟ್ಗಳಿಗೆ ಒಂದು ಮೋಟಿವೇಶನ್ ಕೊಡ್ತಾ ಇದ್ರು. ಇನ್ನು ಸ್ಟ್ರಾಂಗ್ ಆಗ್ಬೇಕು ನೀವು, ಇನ್ನೂ ಚೆನ್ನಾಗಿ ಆಟ ಆಡ್ಬೇಕು ನೀವು, ತುಂಬ ಚೆನ್ನಾಗಿ ಕಾಮಿಡಿ ಮಾಡ್ತೀರಾ, ನೀವು ತುಂಬ ಚೆನ್ನಾಗಿ ಆಟ ಆಡ್ತೀರಾ, ನಿಮ್ಮ ಆಟ ನನಗಿಷ್ಟ, ಈ ರೀತಿಯಾದಂತಹ ಮಾತುಗಳನ್ನು ಕೇಳ್ತಾ ಇದ್ದಾಗ ಉಳಿದೆಲ್ಲ ಕಂಟೆಸ್ಟೆಂಟ್ಗಳಿಗೆ ಖುಷಿ ಆಗ್ತಾ ಇತ್ತು. ಬಿಗ್ ಬಾಸ್ ಒಂದು ಆದೇಶವನ್ನು ಮಾಡಿರ್ತಾರೆ, ಅಂದರೆ ಮನೆ ಒಳಗಡೆ ಈ ಅತಿಥಿಗಳನ್ನು ಅಂದರೆ ಈ ಕುಟುಂಬಸ್ಥರನ್ನು ಬಿಗ್ ಬಾಸ್ ಮನೆ ಒಳಗಡೆ ಕರೆದುಕೊಳ್ಳೋಕ್ಕಿಂತ ಪೂರ್ವದಲ್ಲಿ ಹೊರಗಡೆಯಿಂದನೇ ಒಳಗಡೆ ಇರುವಂಥ ಕಂಟೆಸ್ಟೆಂಟ್ಗಳ ಹೊರಗಡೆ ಏನಾಗ್ತಾ ಇದೆ, ಹೊರ ಜಗತ್ತಿನಲ್ಲಿ ಏನು ನಡೀತಾ ಇದೆ ಅನ್ನೋ ವಿಚಾರವನ್ನು ಪುಂಗುವಂತಿಲ್ಲ, ಹೇಳುವಂತಿಲ್ಲ ಅಂತ ಹೇಳಿರ್ತಾರೆ. ಆದ್ರೂ ಸಹಿತ ಇವರು ನಿಯಮವನ್ನು ಉಲ್ಲಂಘನೆ ಮಾಡಿಬಿಟ್ಟಿದ್ದಾರೆ. ಏನು ಹೇಳಿದ್ರು ಅಂತ ಕೇಳಿದ್ರೆ ನೋಡಿ, ಕಾವ್ಯಳಿಗೆ ಅವರ ಕುಟುಂಬಸ್ಥರು ಬಂದರು ಅಂದಿದ ತಕ್ಷಣ ಇನ್ನಿಲ್ಲದ ಸಂಭ್ರಮ, ಇನ್ನಿಲ್ಲದ ಖುಷಿ. ಕಾರ್ತಿಕ್ ಅಮ್ಮ ಅಂತ ಹೇಳಿ ಅವರು ತಮ್ಮನನ್ನು ಬಿಗಿಯಾಗಿ ತಬ್ಬಿಕೊಳ್ತಾರೆ, ಮತ್ತು ಅವರ ತಾಯಿಯನ್ನು ತಬ್ಬಿಕೊಂಡು ಮುದ್ದು ಮಾಡ್ತಾರೆ. ಆ ಒಂದು ಖುಷಿ ಸಂಭ್ರಮವನ್ನು ನೋಡಿ ನೀವು ಎಷ್ಟು ಖುಷಿಯಾಗಿದ್ದಾರೆ ಕಾವ್ಯ ಅಂತ ಹೇಳಿ. ಕೊನೆಯದಾಗಿ ಪರ್ಸ್ನಲ್ ಆಗಿ ಅವರು ಹೋಗಿ ಮಾತಾಡ್ಕೊಳ್ತಾರಲ್ವಾ, ಅಂದರೆ ಏನಾಗ್ತಾ ಇದೆ, ಏನು ಬಿಡ್ತಾ ಇದೆ, ನನ್ನನ್ನು ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದೀರಾ ನೀವು, ಮನೆಯೆಲ್ಲ ಹೇಗಿದೆ, ಈ ಥರ ಎಲ್ಲ ಕೇಳ್ತಿರ್ತಾರಲ್ಲ, ಆ ಸಂದರ್ಭದಲ್ಲಿ ಬಿಗ್ ಬಾಸ್ ಏನು ಗೈಡ್ ಮಾಡಿ ಕಳಿಸಿರ್ತಾರಲ್ಲ, ಏನನ್ನೂ ಹೇಳೋ ಹಂಗಿಲ್ಲ ಅಂತ ಹೇಳಿ ಕಳಿಸಿರ್ತಾರಲ್ಲ, ಅದನ್ನು ಕಾವ್ಯಾಳ ತಮ್ಮ ಕಾರ್ತಿಕ್, ಕಾವ್ಯಾಳ ತಾಯಿ ಮರ್ತು ಹೋಗ್ಬಿಟ್ಟಿದ್ದಾರೆ ಸಾವಿತ್ರಮ್ಮ ಅವರು. ಸೊ ಹೀಗಾಗಿ ಬಿಗ್ ಬಾಸ್ ಸಡನ್ ಆಗಿ ಕೋಪಗೊಂಡಿದ್ದಾರೆ. ಏನು ಹೇಳಿದ್ರು ವಿಚಾರವನ್ನು ನೋಡೋದಾದರೆ, ಬಿಗ್ ಬಾಸ್ ಮನೆಯಲ್ಲಿರುವಂಥ ಕಾವ್ಯಳಿಗೆ ಒಂದು ಕುತೂಹಲ, ಸದ್ಯಕ್ಕೆ ಹೊರಗಡೆ ಸೋಷಿಯಲ್ ಮೀಡಿಯಾ ಯಾವ ರೀತಿಯಾಗಿ ನಡೀತಾ ಇದೆ, ಮತ್ತು ನನ್ನ ಸೋಷಿಯಲ್ ಮೀಡಿಯಾನ ಹೆಂಗೆ ಹ್ಯಾಂಡಲ್ ಮಾಡ್ತಾ ಇದ್ದೀರಿ ಅಂತ ಕೇಳಿದ್ದಾರೆ. ಆಗ ತಮ್ಮ ಕಾರ್ತಿಕ್, ಸೋಷಿಯಲ್ ಮೀಡಿಯಾ ಅಂತೂ ಫುಲ್ ಚೆನ್ನಾಗಿ ಹೋಗ್ತಾ ಇದೆ, ನಿನ್ನ ಹೆಸರು ಮಾತ್ರ ಫುಲ್ ಟಾಪಲ್ಲಿದೆ, ಚರ್ಚೆಯಲ್ಲಿದೆ ಅನ್ನೋ ರೀತಿಯಾಗಿ ಹೇಳ್ತಾರೆ. ಅದನ್ನು ಎಪಿಸೋಡಲ್ಲಿ ನಾವು ನೋಡಬೇಕಾಗತ್ತೆ. ಅವರ ಮಾತಿನ ಬರ ಹೇಗಿತ್ತು ಅಂತಂದರೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನಿಂದೇ ಹೆಸರಿದೆ ಅಂತ ಹೇಳ್ತಿದ್ದಾರೆ. ಮತ್ತು ಅದರ ಜೊತೆಗೆ ಅವರ ಇನ್ಸ್ಟಾಗ್ರಾಮ್ ಖಾತೆ ಆಗಲಿ ಅಥವಾ ಅವರ ಫೇಸ್ಬುಕ್, ಯೂಟ್ಯೂಬ್ ಆಗಲಿ ಎಲ್ಲದಕ್ಕೂ ಕೂಡ ಫಾಲೋವರ್ಸ್, ಸಬ್ಸ್ಕ್ರೈಬರ್ಗಳ ಸುರಿಮಳೆ ಆಗ್ತಾ ಇದೆ ಅನ್ನೋ ರೀತಿಯಾಗಿ ಅವ್ರು ಹೇಳ್ತಾ ಇರುವಂಥದ್ದು. ಸೊ ಕೊನೆಯದಾಗಿ ಮನೆ ಒಳಗಡೆ ಏನು ನಡೀತಾ ಇದೆ ಸಿಚುವೇಶನ್ನು, ಸೊ ನಾನು ಏನು ತಿದ್ಕೊಳ್ಬೇಕಪ್ಪ ಅನ್ನೋದನ್ನು ಅವರು ಕಾವ್ಯ ಅವರು ಅವರ ತಮ್ಮನಿಗೆ ಕೇಳ್ದಂಗಿದೆ. ಸೊ ಇಲ್ಲಿ ಕಾವ್ಯಾಳು ಕೂಡ ಹೆಂಗಂತಂದರೆ ಸ್ವಲ್ಪ ತುಂಬ ಕ್ಯೂರಿಯಾಸಿಟಿ ಹೋಗಿ ಏನು ನಡೀತಾ ಇದೆ ಆ್ಯಕ್ಚುಲ್ ಆಗಿ ಹೊರಗಡೆ ಅನ್ನೋದನ್ನು ಅವರೇ ಬಾಯಿ ಬಿಡಿಸ್ದಂಗಿದೆ. ಆ ಸಿಚುವೇಶನ್ನ ನೀವು ಗಮನಿಸಿ ನೀವು. ಸೊ ಆಗ ಸಡನ್ ಆಗಿ ಕಾರ್ತಿಕ್ ಅವರು ಅಂತಂದರೆ ಕಾವ್ಯಾಳ ತಮ್ಮ ಅವರು ಬಾಯಿ ಬಿಡ್ತಾರೆ. ನೋಡಿ, ಗಿಲ್ಲಿ ಇಲ್ಲದೆ ಕಾವ್ಯ ಇಲ್ಲ ಅನ್ನೋ ಒಂದು ಮಾತಿತ್ತು, ಮತ್ತು ಗಿಲ್ಲಿಯಿಂದನೇ ಕಾವ್ಯ ಅನ್ನೋ ರೀತಿಯಾಗಿ ಇತ್ತು. ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ ನೀನು ಅಂತ ಹೇಳಕ್ಕೆ ಹೋದ್ರಾ, ಅಥವಾ ಗಿಲ್ಲಿಯಿಂದನೇ ನೀನು ಅಂತ ಹೇಳಕ್ಕೆ ಹೋದ್ರಾ ಗೊತ್ತಿಲ್ಲ, ಅದನ್ನ ಎಪಿಸೋಡಲ್ಲಿ ನೋಡಬೇಕಾಗತ್ತೆ. ಒಟ್ಟು
ಒಟ್ಟಿನಲ್ಲಿ ಗಿಲ್ಲಿನ ನೀನು ನಾಮಿನೇಟ್ ಮಾಡ್ಲಿಕ್ಕೆ ಹೋಗಬೇಡ ಅಂತ ಹೇಳಿ ಅವರ ತಮ್ಮ ಹೇಳ್ತಾ ಇದ್ದಾರೆ. ಅದರ ಅರ್ಥಾತ್ ಇವರು ಒಪ್ಕೊಂಡಂಗೆ ಕಾಣಿಸ್ತಾ ಇದೆ, ಗಿಲ್ಲಿಯಿಂದನೇ ನೀನು ಟಾಪಲ್ಲಿ ಇದೆಯಾ ಅಂತ ಹೇಳಿ ಅವ್ರ ತಮ್ಮ ಕಾರ್ತಿಕ್ ಹೇಳ್ದಂಗೆ ಕಾಣಿಸ್ತಾ ಇದೆ. ಸೊ ಹೀಗಾಗಿ ಗಿಲ್ಲಿನ ನಾಮಿನೇಟ್ ಮಾಡಕ್ಕೆ ಹೋಗ್ಬೇಡ, ಗಿಲ್ಲಿನ ಎದುರು ಹಾಕಿಕೊಳ್ಳಕ್ಕೆ ಹೋಗ್ಬೇಡ, ಗಿಲ್ಲಿಯ ಜೊತೆಗೆ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿರೋ, ನೀನು ಟಾಪಲ್ಲಿ ಬರ್ತೀಯಾ, ನೀನು ಟಾಪ್ 5 ಅಲ್ಲಿ ಇರ್ತೀಯ ಅನ್ನೋ ರೀತಿಯಾಗಿ ತಮ್ಮ ಕಾರ್ತಿಕ್ ಹಿಂಟ್ ಕೊಟ್ಟಂಗೆ ಕಾಣಿಸುತ್ತೆ. ಸೊ ಅದರ ಜೊತೆಗೆ ಗಿಲ್ಲಿ ಇಲ್ಲದೆ ನೀನಿಲ್ಲ ಅಂತ ಹೇಳಿ ಅದೇನೋ ಒಂದು ಮಾತಾಡ್ತಾರೆ. ಅದಾದ ನಂತರ ಕಾವ್ಯ ಯಾರು ಹೇಳಿದ್ದು ಅಂತ ಹೇಳ್ತಾರೆ. ಆಗ ಅವರ ತಾಯಿ ಸಾವಿತ್ರಮ್ಮ ನಿನಗಾಗ್ದವರು ಅಂತ ಹೇಳ್ತಾರೆ. ಸೊ ಈ ಕಾನ್ವರ್ಜೇಷನನ್ನು ನಾವು ಎಪಿಸೋಡಲ್ಲಿ ಇನ್ನೂ ಕಂಪ್ಲೀಟಾಗಿ ನೋಡಬೇಕಾಗತ್ತೆ, ಏನೇನೆಲ್ಲ ವಿಷಯಗಳನ್ನು ಹೇಳಿದ್ದಾರೆ ಅಂತ. ಸೊ ಆಲ್ ಆಫ್ ಸಡನ್ ಬಿಗ್ ಬಾಸ್ ಒಂದು ಅನೌನ್ಸ್ಮೆಂಟ್ ಮಾಡಿಬಿಡ್ತಾರೆ, ಮೂಲ ನಿಯಮ ಉಲ್ಲಂಘನೆ ಆಯಿತು ಅಂತ ಹೇಳಿ. ಯಾಕಂತಂದರೆ ಅವರು ಇವ್ರನ್ನ ಮನೆ ಒಳಗಡೆ ಬಿಟ್ಬಿಟ್ಟು ಹೊರಗಡೆ ಅಲ್ಲೆಲ್ಲೋ ಟೀ ಕಾಫಿ ಕುಡ್ಕೊಂಡು ಆರಾಮಾಗಿ ನಿದ್ದೆ ಹೋಗಿರಂಗಿಲ್ಲ. ಏನೋ ಕಾವ್ಯ ಅವರ ತಮ್ಮ ಮತ್ತು ಅವರ ತಾಯಿ ಬಂದ್ಬಿಟ್ಟಿದ್ದಾರೆ, ಸೊ ನಮಗೇನು ಕೆಲಸ ಈಗ ಅಂತ ಹೇಳ್ಬಿಟ್ಟು ಅವ್ರೇನು ಮಲ್ಕೊಂಡಿರಂಗಿಲ್ಲ. ಇವ್ರು ಏನೇನು ಮಾತಾಡಿರ್ತಾರಲ್ಲ ಅದನ್ನು ಪಿನ್ ಟು ಪಿನ್ ಕೇಳಿಸ್ಕೊಂಡಿರ್ತಾರೆ. ಎದುರುಗಡೆ ಇದ್ದಂತಹ ಕಾವ್ಯ ಎಷ್ಟು ಕೇಳಿಸ್ಕೊಂಡಿರ್ತಾಳೆ ಇಲ್ಲ ಗೊತ್ತಿಲ್ಲ, ಆದರೆ ಬಿಗ್ ಬಾಸ್ ಅವೇರ್ ಆಗಿ ಅವ್ರು ಕೇಳಿಸ್ಕೊಂಡಿರ್ತಾರೆ ಏನು ಮಾತಾಡ್ತಿದ್ದಾರೆ ಇವರು ಅಂತ ಹೇಳಿ. ನೋಡಿ, ಬಿಗ್ ಬಾಸ್ ಮನೆ ಒಳಗಡೆ ಇರುವಂತಹ ಕ್ಯಾಮ್ರಾಗಳು ನಿದ್ದೆ ಮಾಡೋದಿಲ್ಲ, ಅವುಗಳಿಗೆ ಕಿವಿ ಕೇಳೋದಿಲ್ಲ ಅಂತ ಇಲ್ಲ. ಅವು ಯಾವಾಗಲೂ ಕೂಡ 360 ಡೈರೆಕ್ಷನಲ್ಲಿ ಕೆಲಸ ಮಾಡ್ತಾನೆ ಇರ್ತಾರೆ. ಯಾರೇನು ಮಾಡ್ತಿದ್ದಾರೆ, ಯಾರೇನು ಬಿಡ್ತಾ ಇದ್ದಾರೆ ಎಲ್ಲವನ್ನೂ ಕೂಡ ಗಮನಿಸ್ತಿರ್ತಾರೆ. ಇದನ್ನು ಕ್ಯಾಪ್ಟನ್ ಆಗಿರುವಂಥ ಕಾವ್ಯ ಅವರು ಮರ್ತೋಗಿದ್ದಿದೆಯಲ್ಲ, ಇದೇ ದುರಂತ ಅಂತ ಹೇಳ್ತಾ ಇದ್ದಾರೆ ವೀಕ್ಷಕರು. ಸೊ ಕೊನೆಗೂ ಕಾವ್ಯ ಅವರ ಕುಟುಂಬಸ್ಥರೇ ಹೇಳ್ದಂಗೆ ಗಿಲ್ಲಿ ಇಲ್ಲದೆ ಕಾವ್ಯ ಇಲ್ಲ ಅನ್ನೋ ಮಾತನ್ನು ಒಪ್ಕೊಂಡಿದ್ದಾರೆ. ಈಗ ಕಾವ್ಯ ಒಪ್ಕೊಳ್ಬೇಕು. ಸೊ ಈಗ ಆ ಹಿಂಟಂತೂ ಸಿಕ್ಬಿಟ್ಟಿದೆಯಲ್ಲ, ಸೊ ಇನ್ನು ಮುಂದೆ ಕಾವ್ಯ ಗಿಲ್ಲಿಯ ಜೊತೆಗೆ ಹೇಗಿರ್ತಾರೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗತ್ತೆ. ಸೊ ಈಗ ಮೂಲ ನಿಯಮ ಉಲ್ಲಂಘನೆ ಆಗಿದ ತಕ್ಷಣ ಅವ್ರಿಗೇನು ಪನಿಷ್ಮೆಂಟ್ ಕೊಟ್ಟರು ಅಂತಂದರೆ ಅವರ ಮಾತನ್ನು ಬೇಗ ಸ್ಟಾಪ್ ಮಾಡಿಸ್ಬಿಟ್ರು ಬಿಗ್ ಬಾಸ್. ಇನ್ನು ನೆಕ್ಸ್ಟ್ ಹಿಂಗೆ ಮಾತಾಡಕ್ಕೆ ಬಿಟ್ರೆ ಇವರು ಹೊರಗಡೆ ಏನೇನಾಗ್ತಾ ಇದೆ ಎಲ್ಲ ಹೇಳಿಬಿಡ್ತಾರೆ. ನೋಡು, ರಕ್ಷಿತನ್ನು ಎದುರು ಹಾಕೊಳ್ಳೋಕೆ ಹೋಗ್ಬೇಡ ನೀನು, ರಕ್ಷಿತನು ಫುಲ್ ಹೈಪಲ್ಲಿ ಇದ್ದಾಳೆ ಸೋಷಿಯಲ್ ಮೀಡಿಯಾದಲ್ಲಿ, ಹಾಗಾಗಿ ರಕ್ಷಿತನ ಜೊತೆ ಚೆನ್ನಾಗಿರು, ಗಿಲ್ಲಿ ಜೊತೆಗೆ ಚೆನ್ನಾಗಿರು, ಮತ್ತು ಅಶ್ವಿನಿ ಗೌಡ ಜೊತೆ ಸ್ವಲ್ಪ ಜಾಸ್ತಿ ಎದುರು ಹಾಕೋ, ಅವ್ರ ಜೊತೆ ನೀನು ಸ್ವಲ್ಪ ಎದುರಾಗಿ ನೀನು ಮಾತಾಡ್ತಾ ಇದ್ರೆ ಅದು ಚೆನ್ನಾಗಿ ಓಡ್ತಾ ಇದೆ, ಅನುಕಂಪ ಸಿಗ್ತಾ ಇದೆ ನಿನಗೆ. ಹೀಗೆ ಒಂದಷ್ಟು ಮಾತನಾಡ್ತಾ ಇದ್ರೇನೋ ಕಾಣಿಸುತ್ತೆ, ಇಲ್ಲ ಮಾತಾಡ್ಬಿಡ್ತಿದ್ರೇನೋ ಕಾಣಿಸುತ್ತೆ. ಹಾಗಾಗಿ ಬೇಗ ಅದಕ್ಕೆ ಒಂದು ಫುಲ್ ಸ್ಟಾಪ್ ಹಾಕಿರುವಂತಹ ಬಿಗ್ ಬಾಸ್ ಅವರನ್ನು ಕೂಡಲೇ ಮನೆಯಿಂದ ಹೊರ ಕಳಿಸಿದ್ದಾರೆ. ನೋಡಿ, ಹಲವು ಪೇರೆಂಟ್ಸ್ಗಳು ಬಂದು ಹೋದ್ರಲ್ಲ, ಅವರು ತುಂಬ ಅಂದರೆ ತುಂಬ ಹೊತ್ತು ಬಿಗ್ ಬಾಸ್ ಮನೆಯಲ್ಲೇ ಕಾಲ ಕಳೆದಿದ್ದಾರೆ. ಸುಮಾರು ಒಂದು 5-6 ಗಂಟೆವರೆಗೂ ಕೂಡ, ಬೆಳಗ್ಗೆ ಬಂದವರು ರಾತ್ರಿವರೆಗೂ ಕೂಡ ಬಿಗ್ ಬಾಸ್ ಮನೆ ಒಳಗಡೆ ಇದ್ದರು. ಸೊ ಅಷ್ಟೊತ್ತವರೆಗೂ ಅವರವರ ಮಕ್ಕಳ ಜೊತೆಗೆ ಅವರು ಟೈಮ್ ಸ್ಪೆಂಡ್ ಮಾಡಿದ್ದನ್ನು ನೋಡಿದ್ರಿ. ಕಾವ್ಯಗೆ ಆ ಒಂದು ಇದು ಸಿಗಲೇ ಇಲ್ಲ ಆಫರ್, ಯಾಕಂತಂದರೆ ಅವರು ಮೂಲ ನಿಯಮವನ್ನು ಉಲ್ಲಂಘನೆ ಮಾಡಿದರು. ನೋಡಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಕಾವ್ಯ ಆ ಕ್ಯಾಪ್ಟನ್ಸಿಗೆ ಅರ್ಹಳೆ ಅಲ್ಲ ಅನ್ನೋದನ್ನು ಈ ವಿಚಾರದಲ್ಲೇ ಗೊತ್ತಾಗುತ್ತೆ. ಯಾಕಂತಂದರೆ ಇವರು ಕ್ಯಾಪ್ಟನ್ ಅನ್ನೋದು ಇವ್ರಿಗೆ ಸುಮ್ಮನೆ ಹೆಂಗಂತಂದರೆ ನಾನು ಕ್ಯಾಪ್ಟನ್ ಅನ್ನೋದಿದೆ ಮೈಂಡಲ್ಲಿ, ನಾನು ಕ್ಯಾಪ್ಟನ್ ಅನ್ನೋದು ಆ ಕ್ಯಾಪ್ಟನ್ಸಿ ವ್ಯಾಲ್ಯೂ ಏನಾದರೂ ಗೊತ್ತಿದ್ದರೆ ಅವರ ತಮ್ಮನೇ ಆಗಲಿ ಅವರ ತಾಯಿನೇ ಆಗಲಿ ಫ್ಲೂಕಲ್ಲಿ ಏನಾದ್ರೂ ಹೊರಗಡೆ ನಡೀತಾ ಇರೋ ವಿಷಯಗಳನ್ನು ಹೇಳ್ತಾ ಇದ್ರೆ ಸ್ಟಾಪ್ ಮಾಡಿಸ್ಬಿಡ್ತಿದ್ರು. ಸ್ಟಾಪ್ ಮಾಡಿ ಮನೆಯ ರೂಲ್ಸು ನಿಯಮ ಉಲ್ಲಂಘನೆ ಆಗುತ್ತೆ ಅಂತ ಹೇಳ್ತಾ ಇದ್ರು. ಆದರೆ ಇವರು ಕಿವಿ ಕೊಟ್ಟು ಕೇಳ್ತಾ ಇದ್ರು, ಹೇಳಿ 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 ಏನಾಗ್ತಾ ಇದೆ ಹೊರಗಡೆ, ಹೇಳಿ 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 ಅಂತ ಹೇಳಿ. ಹಾಗಾಗಿ ತಪ್ಪಾಗಿರೋ ಕಾರಣಕ್ಕಾಗಿ ಅವರ ತಾಯಿನ ಮತ್ತು ಅವರ ತಮ್ಮನನ್ನು ಇದಕ್ಕಿದ್ದಂತೆ ಮನೆಯಿಂದ ಹೊರಗಡೆ ಕಳಿಸಿದ್ರು. ಸೊ ಕಾವ್ಯಂದು ಕೂಡ ತಪ್ಪಿದೆ ಇಲ್ಲಿ. ಕಾವ್ಯ ಅವ್ರೇನು ಮಾತಾಡ್ತಿದ್ರಲ್ಲ ಅಲ್ಲೇ ಸ್ಟಾಪ್ ಮಾಡಿಸ್ಬಿಟ್ಟಿದ್ರೆ ಇನ್ನೂ ಸ್ವಲ್ಪ ಹೊತ್ತು ಬಿಗ್ ಬಾಸ್ ಮನೆಯಲ್ಲಿ ಅವ್ರು ಇದ್ದು ಹೋಗ್ತಾಯಿದ್ರು. ಇಲ್ಲಿ ಏನಾಯಿತು, ಕಾವ್ಯಗೆ ಅವ್ರ ಜೊತೆ ಹೆಚ್ಚು ಹೊತ್ತು ಕಾಲ ಮಾತಾಡಲಿಕ್ಕೆ ಸಮಯ ಸಿಗಲಿಲ್ಲ. ಇನ್ನೊಂದು ಕಡೆಗೆ ಕಣ್ಣೀರು ಹಾಕ್ಕೊಂಡು ನಿಂತ್ಕೊಂಡ್ರು. ಅವ್ರನ್ನ ಬೇಗ ಮನೆಯಿಂದ ಹೊರಗಡೆ ಕಳಿಸಿರೋ ಕಾರಣಕ್ಕಾಗಿ ಕಾರ್ತಿಕ್ ಅಂತಂದರೆ ಅವ್ರ ತಮ್ಮ ಕ್ಷಮೆ ಕೇಳಿದ್ರು. ಕ್ಷಮೆ ಕೇಳಿದ್ರೆ ಏನು ಬಂತು, ಹೊರಗಡೆ ಇರೋ ವಿಚಾರವನ್ನು ಊದ್ಬಿಟ್ರಿ ನೀವು, ನಿಯಮ ಉಲ್ಲಂಘನೆ ಆಯಿತು. ಈಗ ಪಿಕ್ಚರ್ ಬಾಕಿ ಪಂಚಾಯಿತಿಯಲ್ಲಿ ಸುದೀಪ್ ಅವರು ಇವ್ರಿಗೆ ಯಾವ ರೀತಿಯಾಗಿ ಖಡಕ್ ಕ್ಲಾಸ್ ತೆಗೆದುಕೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇನ್ನೊಂದು ಗಿಲ್ಲಿ ವಿಚಾರದಲ್ಲಿ, ಗಿಲ್ಲಿ ಅವರು ಎದುರುಗಡೆ ಸಿಕ್ಕಿದ ತಕ್ಷಣ ಚಮಕ್ ಕೊಡ್ತಾರೆ ಕಾರ್ತಿಕ್ ಅವರು. ನನಗೆ ಚಮಕ್ ಕೊಡ್ತೀಯ ನೀನು ಅಂತ ಹೇಳ್ತಾರೆ. ಆಮೇಲೆ ಏನು ಇವರಿಬ್ಬರು ಮನೆಯಿಂದ ಹೊರಗಡೆ ಹೋಗೋ ಸಮಯದಲ್ಲಿ ಗಿಲ್ಲಿ ಮುಖ ನೋಡಿ ನೀವು, ಮೂಲ ನಿಯಮ ಉಲ್ಲಂಘನೆ ಆಗಿರೋ ಕಾರಣಕ್ಕಾಗಿ ಗಿಲ್ಲಿ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಿದ್ದಾರೆ, ತುಂಬ ಮೆಚೂರ್ಡಾಗಿ ರಿಯಾಕ್ಟ್ ಮಾಡ್ತಿದ್ದಾರೆ ಅವರು. ಅಂತಂದರೆ ಮಾಡಿದ್ದನ್ನು ಮಹಾರಾಯ ಅನ್ನೋ ರೀತಿಯಾಗಿ ತಪ್ಪು ಮಾಡಿದರೆ ಅನುಭವಿಸಿ ಅನ್ನೋ ಒಂದು ರಿಯಾಕ್ಷನ್ ಇದೆ ಅವರ ಫೇಸ್ನಲ್ಲಿ. ಒಟ್ಟಿನಲ್ಲಿ ತಪ್ಪಾಗಿ ಹೋಗ್ಬಿಟ್ಟಿದೆ. ಇದಕ್ಕೆ ಸೊಲ್ಯೂಷನ್ ಏನು ಸಿಗುತ್ತೆ ಸುದೀಪ್ ಅವ್ರ ಕಡೆಯಿಂದ ಅನ್ನೋದನ್ನು ಕಾದು ನೋಡೋಣ. ಈಗ ಹೇಳಿ,
ಕಾವ್ಯ ಈ ವಾರ ಕ್ಯಾಪ್ಟನ್ ಆಗಿದ್ದು ಸರಿಯೇ? ಮತ್ತೆ ಕ್ಯಾಪ್ಟನ್ ಆಗಿದ್ರೂ ಸಹಿತ ಅವರು ಮಾಡಿರುವಂಥ ಈ ತಪ್ಪು ಸರಿಯೇ? ಹೊರಗಡೆ ಅಷ್ಟೆಲ್ಲ ಇವ್ರಿಗೆ ಗೈಡೆನ್ಸ್ಗಳನ್ನು ಹೇಳಿ ಕೊಟ್ಟರೂ ಸಹಿತ ಒಳಗಡೆ ಬಂದು ಮಗಳ ಕಿವಿಗೆ ಹೊರ ಜಗತ್ತಿನ ವಿಚಾರವನ್ನು ಊದಿದ್ದು ಅವರ ಕುಟುಂಬದವರದು ತಪ್ಪಾಯ್ತಲ್ಲ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ. ನಮಸ್ಕಾರ.